ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲ ಆಡಿಯನ್ಸು ಕೂಡ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹ್ಮ್ ನಾವು ಇವಾಗ ಮೂರನೇ ಅಧ್ಯಾಯದಲ್ಲಿ ಅದರ ಶಾರ್ಟ್ ಫಾರ್ಮ್ ಟ್ರೀ, TREE ಅಂತ ನೋಡಿದ್ವಿ. ಟಿ ಅಂದ್ರೆ ತ್ಯಾಗ. ಆಕ್ಚುಲ್ ತ್ಯಾಗ ಅಂದ್ರೆ ಏನು ಅಂತ ಹೇಳಿ ಕೃಷ್ಣ ಎಕ್ಸ್ಪ್ಲೈನ್ ಮಾಡ್ತಾರೆ. ಅರ್ಜುನ ಎಲ್ಲ ಬಿಟ್ಬಿಟ್ಟು ನಾನು ತ್ಯಾಗ ಮಾಡ್ಬಿಡ್ತೀನಿ, ನಾನು ಹೊಟ್ಟೋಗ್ತೀನಿ ಅಂದ್ರೆ ಅವಾಗ ಕೃಷ್ಣ ಕ್ಲಿಯರ್ ಆಗಿ ತ್ಯಾಗ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ಆರ್, rungs ಆಫ್ ಅ ಯೋಗ ಲ್ಯಾಡರ್. ಅಂದ್ರೆ ಹಂಗೆ ಹೋಗಿ ನೀವು ಸೇರ್ಕೊಂಡ್ಬಿಡಕ್ ಆಗಲ್ಲ, ತ್ಯಾಗ ಅಲ್ಲ. ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಇದೆ. ಕರ್ಮಕಾಂಡ, ಸಕಾಮ ಕರ್ಮ, ನಿಷ್ಕಾಮ ಕರ್ಮ, ಹಂಗೆ ಹೋಗ್ಬಿಟ್ಟು ಮಾಡಬೇಕು ಅಂತ ಹೇಳ್ತಾರೆ ಕ್ಲಿಯರ್ ಆಗಿ. ಅದಾದ್ಮೇಲೆ ಮೂರನೇದು ಇ ಅಂದ್ರೆ ಎಕ್ಸೆಂಪ್ಲರಿ ಆರ್ ಎಕ್ಸಾಂಪಲ್ ಆಫ್ ಗ್ರೇಟ್ ಪೀಪಲ್ ಅಂತ. ಎಕ್ಸಾಂಪ್ಲರಿ ಅಂದ್ರೆ ಗ್ರೇಟ್ ಪೀಪಲ್. ಆ ಥರ ಅವರು ಸೆಲ್ಫ್ ರಿಯಲೈಸ್ಡ್ ಆಗಿ ಟಾಪ್ ಟಾಪ್ ಆಫ್ ದ ಯೋಗ ಲ್ಯಾಡರ್ ಇಲ್ಲಿದ್ರು ಕೂಡ ಅವರು ಕೂಡ ತ್ಯಾಗ ಮಾಡ್ಬಿಡಲ್ಲ ಅರ್ಜುನ, ಕೆಲಸ ಮಾಡ್ತಾರೆ. ಏನಕ್ಕೆ ಕೆಲಸ ಮಾಡ್ತಾರೆ ಅಂದ್ರೆ ಎಕ್ಸಾಂಪಲ್ ಸೆಟ್ ಮಾಡೋದಕ್ಕೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದನ್ನ ಹೇಳ್ತಾರೆ. ಸರಿ, ಓಕೆ. ಇವಾಗ ಆ ಕೃಷ್ಣ ಹೇಳ್ತಾರೆ ಏನು, ಅರ್ಜುನ ನೋಡು, ನೀನು ನಿನ್ನ ನಿನ್ನ ಒಂದು ಧರ್ಮ ಏನಿದೆಯೋ, ನಿನ್ನ ಒಂದು ಕರ್ಮ ಇದೆಯೋ, ಅದನ್ನ ತಪ್ಪು ಅಂದ್ರೆ ಮಿಸ್ಟೇಕ್ ಜೊತೆ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ, ಫಾಲ್ಟಿಯಾಗಿ ಮಾಡಿದ್ರೂ ಪ್ರಾಬ್ಲಮ್ ಇಲ್ಲ. ಆದ್ರೆ ನಿನ್ನ ಕೆಲಸ ಅಲ್ಲದೆ ಬಿಟ್ಬಿಟ್ಟು ಬೇರೆಯವನ್ ಕೆಲಸ ಮಾಡೋದು ಅಂದ್ರೆ ಏನು? ನಂಗೆ ಕ್ಷತ್ರಿಯ ಕೆಲಸ ಬಿಟ್ಬಿಟ್ಟು ಸನ್ಯಾಸಿ ಕೆಲಸ ಮಾಡೋದು, ಬಿಟ್ಬಿಟ್ಟು ಹೋಗೋದು. ನೀಗೆ ಪ್ರಿಸ್ಕ್ರೈಬ್ ಆಗಿರೋ ಕೆಲಸನ ಮಾಡದೆ ಬೇರೆಯವ್ರಿಗೆ ಪ್ರಿಸ್ಕ್ರೈಬ್ ಆಗಿರೋ ಕೆಲಸನ ಎಷ್ಟು ಚೆನ್ನಾಗಿ ಮಾಡಿದ್ರು ನೀನು ಹೋಗ್ತಾ ಇರೋದು ಡೇಂಜರಸ್ ಪಾತು, ಅದು ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾರೆ. ಸೊ ಅರ್ಜುನನಿಗೆ ಅರ್ಥ ಆಯ್ತು, ಓಕೆ ಇವಾಗ ತ್ಯಾಗ ಮಾಡಬಾರ್ದು, ನಾನು ನನ್ನ ಕರ್ಮನ ಮಾಡಬೇಕು. ಕರ್ಮನ ಮಾಡುವಾಗ್ಲೂ ಎಲ್ಲನೂ ಭಗವಂತನಿಗೋಸ್ಕರ ಅಂತ ಅರ್ಪಣೆ ಅಂತ ಮಾಡಬೇಕು ಅಂತ ಅರ್ಥ ಆಯ್ತು. ಇವಾಗ ಅರ್ಜುನನಿಗೆ ಒಂದು ಡೌಟ್ ಬರುತ್ತೆ. ಏನು, ಆ ಏನೋ ಕೃಷ್ಣ ಆಗ್ಲಿ, ನನಗೆ ಇದೆಲ್ಲ ಗೊತ್ತಿದ್ರೂ ಕೂಡ ಎ- ಆವಾಗ ನನ್ನನ್ನ ಈ ಒಂದು ಕೆಟ್ಟ ದಾರಿಯಲ್ಲಿ, ಇದು ಕರೆಕ್ಟ್ ದಾರಿ, ಓಕೆ, ನಾವು ಸೆಲ್ಫಿಶ್ ಇಲ್ಲದೆ ನಾವು ಕೆಲಸ ಮಾಡ್ಕೊಳ್ತಾ ಹೋಗೋದು ಕರೆಕ್ಟ್ ದಾರಿ, ಅದು ಗೊತ್ತಿದ್ರೂ ಕೂಡ ಆವಾಗ ನಾನು ಪಾಪದ ಕೆಲಸ ಮಾಡೋ ಥರ ನನ್ನ ಬುದ್ಧಿಗೆ ಅಗೇನ್ಸ್ಟ್ ಆಗಿ ನಾನು ಮಾಡ್ತಾ ಇರ್ತೀನಿ. ಅದು ಯಾಕೆ ಆ ಥರ ಆಗುತ್ತೆ ಹ್ಮ್. ಅಂತ ಅರ್ಜುನ ಕೇಳ್ತಾನೆ. ಯಾಕೆಂದ್ರೆ ಎಲ್ಲರಿಗೂ ಇದೆಲ್ಲ ಗೊತ್ತ, ಇಷ್ಟೆಲ್ಲ ಸಿಂಪಲ್ ಅಲ್ಲ, ನಾವು ಓಕೆ ನಮ್ಮ ಕೆಲಸನ ಅರ್ಪಣೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಅಲ್ವಾ ಅನ್ನೋವಾಗ ಅದು ಅರ್ಜುನಿಗೆ ಡೌಟ್ ಬರುತ್ತೆ. ಆ ಥರ ಇದೆ, ನೀವು ಹೇಳೋದು ಕರೆಕ್ಟು, ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು ಎಲ್ಲ ಎಷ್ಟೋ ಸಲ ಮಾಡ್ಬೇಕು. ಮಾಡ್ತೀವಿ. ನಾವ್ ಈ ತರ ಏನು ಸೆಲ್ಫ್ಲೆಸ್ ಆಗಿ ಕೆಲಸ ಮಾಡ್ಕೊಂಡು ನಾವೇನ್ ಮಾಡ್ಬೇಕು ಮಾಡ್ಕೊಂಡು ಬದುಕೊಂಡು ಹೋದ್ರೆ ನಮ್ಗೆ ಮುಕ್ತಿ ದಾರ್ಗ ಓಪನ್ ಆಗೋಗುತ್ತಲ್ವಾ. ಬಟ್ ಬಟ್ ತಪ್ಪು ಕೆಲಸ ಅಂತ ಏನು ನನ್ನನ್ನು ಅವಾಗವಾಗ ನನ್ನನ್ನು ಕಂಪೆಲ್ ಮಾಡುತ್ತೆ, ನನ್ನ ಬುದ್ಧಿಗೆ ಅಗೇನ್ಸ್ಟ್ ಆಗಿ ಮಾಡುತ್ತೆ, ಅದು ಏನದು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾರೆ, ಅದು ಈ ಅಂದ್ರೆ ಎನಿಮಿ ಆಫ್ ದ ಸೋಲ್. ಅರ್ಜುನ, ಎಲ್ಲದಕ್ಕೂ ಪ್ರಾಬ್ಲಮ್ ಆ ಒಂದೇ ಒಂದು ಎನಿಮಿ ಆಫ್ ದಟ್ ಸ್ಪಿರಿಚುವಲಿಸ್ಟ್. ನಾವು ಸಾಧನೆ ಮಾಡಕ್ಕೆ ಟ್ರೈ ಮಾಡ್ತಿದ್ರು, ನಮ್ಮ ಎನಿಮಿ ಏನು ಅಂದ್ರೆ ಕಾಮ. ಓಕೆ, ಕಾಮ. ಕಾಮ ಅದು ಎಲ್ಲಿಂದ ಹುಟ್ಟಿದ ಕಾಮ? ಕಾಮ ಮತ್ತೆ ಕ್ರೋಧ, ಕಾಮದಿಂದ ಬರೋ ಕ್ರೋಧ. ಆ ಕಾಮ ಎಲ್ಲಿಂದ ಹುಟ್ಟಿರೋ ಕಾಮ? ರಜೋಗುಣದಿಂದ ಹುಟ್ಟಿರೋ ಕಾಮ. ನಾವು ಪ್ಯಾಷನ್ ಮಾಡ್ತಿರ್ತೀವಲ್ಲ, ಆ ಗುಣದಲ್ಲಿ ಕೆಲಸ ಮಾಡುವಾಗ ಆ ಗುಣದಲ್ಲಿ ಹುಟ್ಟೋ ಆ ಕಾಮ, ನಾ ಈ ಒಂದು ಸಾಧಕ ಇದಾನಲ್ವಾ, ಸಾಧಕ ಏನು ಮೋಕ್ಷಕ್ಕೋಸ್ಕರ ದಾರಿಯಲ್ಲಿ ಹೋಗೋ ಕೆಲಸವನ್ನು ಮಾಡ್ತಾ ಇರ್ತಾನೆ, ಆ ಅಂಥವನಿಗೆ ಎನಿಮಿ ಅದು. ಇದು ಏನು, ಒಂದು ಆತ್ಮದ ಆಕ್ಚುಯಲ್ ಕ್ವಾಲಿಟಿ ಏನು ಅಂದ್ರೆ ಪ್ರೀತಿಯಿಂದ ಇರೋದು. ಪ್ರೀತಿ ಅನ್ನೋದು ಬೇರೆ, ಕಾಮ ಅನ್ನೋದು ಬೇರೆ. ಪ್ರೀತಿ ಅಂದ್ರೆ ಏನು? ಬೇರೆಯವ್ರಿಗೋಸ್ಕರ, ಬೇರೆಯವರ ಒಂದು ಸಂತೋಷಕ್ಕೋಸ್ಕರ ಮಾಡೋದು, ಅದು ಪ್ರೀತಿ. ಕಾಮ ಅಂದ್ರೆ ನನ್ನ ಸಂತೋಷಕ್ಕೋಸ್ಕರ, ನನಗೋಸ್ಕರ ಮಾಡ್ಕೊಳ್ಳೋದು ಕಾಮ. ಇಷ್ಟೇ, ಸಿಂಪಲ್ ಡಿಫರೆನ್ಸ್ ಅಷ್ಟೇ. ಸೊ ಆಕ್ಚುಲ್ ಆತ್ಮದ ಒಂದು ಏನು ನೇಚರ್ ಅಂದ್ರೆ ಅದು ಸೇವೆ, ಬೇರೆಯವರಿಗೆ ಮಾಡಕ್ಕೆ ರೆಡಿಯಾಗಿರುತ್ತೆ. ಅದೇ ಅದರ ನೇಚರ್, ಆಕ್ಚುಲ್ ನೇಚರ್. ಆದ್ರೆ ಈ ಜಗತ್ತಿಗೆ ಆ ಆತ್ಮ ಬಂದಾಗ ಅದು ಟೇಂಟ್ ಆಗೋಗುತ್ತೆ. ಅದು ಆ ಒಂದು ಪ್ರೀತಿ ಏನಿದೆಯೋ, ಪ್ರೇಮ ಏನಿದೆಯೋ, ಅದು ಟರ್ನ್ ಆಗ್ಬಿಟ್ಟು ಅದು ಪರ್ವರ್ಟ್ ಆಗ್ಬಿಟ್ಟು ಅದು ಕಾಮ ಆಗೋಗುತ್ತೆ. ಆವಾಗ ಏನ್ ಮಾಡ್ತೀವಿ?
ನಾವು ಸೆಲ್ಫ್ ಸೆಂಟರ್ಡ್ ಆಗಿ ಕೆಲಸವನ್ನು ಮಾಡ್ತಿರ್ತೀವಿ. ಬೇರೆಯವ್ರ ಬಗ್ಗೆ ಯೋಚನೆ ಮಾಡದೆ ನಮಗೋಸ್ಕರ ಏನ್ ಬೇಕೋ ಅದನ್ನ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಇರ್ತೀವಿ. ಅದರಿಂದ ನಮ್ಗೆ ಏನ್ ಸಿಗುತ್ತೆ? ಇಮಿಡಿಯೇಟ್ ಆಗಿ ಒಂದು ಏನೋ ಒಂದು ಸಂತೋಷ ಸಿಗತ್ತೆ. ಆ ಆ ಇಮಿಡಿಯೇಟ್ ಸಂತೋಷಕ್ಕೋಸ್ಕರ ಮಾಡಿಕೊಂಡು ಬೇರೆಯವ್ರಿಗೂ ನಮಗೂ ಲಾಂಗ್ ಟರ್ಮ್ ಅಲ್ಲಿ ಆಗೋ ಒಳ್ಳೆ ವಿಷಯನ ಬಿಟ್ಟು ಬಿಡ್ತೀವಿ. ಏನು ಇದರಿಂದ ನಾವು ಒಂದು ಎಲ್ಲರೂ ಪ್ರೋಗ್ರೆಸ್ ಮಾಡ್ಕೊಂಡು ಒಂದು ಸಂತೋಷವಾದ ಬದುಕನ್ನು ಬಾಳೋದು ಬಿಟ್ಬಿಟ್ಟು ಟೆಂಪರರಿ ಸುಖಕ್ಕೋಸ್ಕರ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಇದು ಈ ಕಾಮ ಅನ್ನೋದು ನಮಗೆ ಫಸ್ಟ್. ಅದು ಕಾಮ ಅನ್ನೋದು ನೇಚರ್ ಏನು ಅನ್ನೋದು ಹೇಳ್ತಾರೆ ಕೃಷ್ಣ. ಒನ್ ಆಫ್ ದ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಕಾಮ ಡಿಫರೆಂಟ್ ಟೈಪ್ಸ್ ಇರುತ್ತೆ. ಅಂದ್ರೆ ಫೈರ್, ಫೈರ್ನ ಹೇಗೆ ಸ್ಮೋಕ್ ಕವರ್ ಮಾಡುತ್ತಲ್ವಾ? ಫೈರ್ ಅಂದ್ರೆ ಏನು? ಆತ್ಮ ಅಂತ ಅನ್ಕೊಳ್ಳಿ. ಕಾಮ ಅಂದ್ರೆ ಸ್ಮೋಕ್. ಆತ್ಮದ ರಿಯಲ್ ನೇಚರ್ ಬಂದು ಲವ್. ಅದನ್ನ ಕ್ಲೋಸ್ ಮಾಡೋದು ಬಂದು ಸ್ಮೋಕ್. ಓಕೆ, ಅಂದ್ರೆ ಆ ಕವರಿಂಗ್ ಬಂದು ಅಷ್ಟು ಅಷ್ಟು ಥಿಕ್ ಆಗಿಲ್ಲ ಅಲ್ವಾ ಸ್ಮೋಕ್. ಕೆಲವರಲ್ಲಿ ಈ ತರ ಇರುತ್ತೆ ಈ ಕಾಮದ ಕವರಿಂಗ್. ಇನ್ನು ಕೆಲವರಲ್ಲಿ ಮಿರರ್ ಮೇಲೆ ಇರೋ ಡಸ್ಟ್ ತರ ಇರುತ್ತೆ. ಅಂದ್ರೆ ಇನ್ನು ಸ್ವಲ್ಪ ಥಿಕ್ ಕವರಿಂಗ್. ಮಿರರ್ ಮೇಲೆ ಗ್ಯಾಸ್ಗಿಂತ ಈ ಸಾಲಿಡ್ ಐಟಮ್ ಡಸ್ಟ್ ಇದೆ. ಮಿರರ್ ಅನ್ನೋದು ಆಕ್ಚುಯಲ್ ನೇಚರ್ ನಮಗೆ ಕಾಣಿಸುತ್ತೆ. ಆದರೆ ಅದ್ರ ಮೇಲೆ ಡಸ್ಟ್ ಕೂತ್ಕೊಂಡ್ರೆ ನಮ್ಗೆ ಆಕ್ಚುಯಲ್ ನೇಚರ್ ಕಾಣಿಸೋದಿಲ್ಲ. ಆ ಥರ ಇರುತ್ತೆ, ಸ್ವಲ್ಪ ಥಿಕ್ ಕವರಿಂಗ್. ಮೂರನೇದು ಥಿಕ್ಕೆಸ್ಟ್ ಕವರಿಂಗ್ ಏನು? ಒಂದು ಮಗು ಆ ಗರ್ಭದಲ್ಲಿ ಹೇಗಿರುತ್ತಲ್ವಾ ಆ ಕವರಿಂಗ್ ಒಳಗೆ ಒಂದು ಒಂದು ಎಂಬ್ರಿಯೋ, ಒಂದು ಕವರಿಂಗ್ ಒಳಗಿರುತ್ತಲ್ವಾ ಆ ಈ ಊಂಬಲ್ಲಿ ಅಂದ್ರೆ ಗರ್ಭದಲ್ಲಿ, ಆ ತರ ಇರುತ್ತೆ. ಅಂದ್ರೆ ಈ ಒಂದು ಆತ್ಮವನ್ನ ಕವರ್ ಮಾಡೋ ಈ ಕಾಮ ಈ ಥರದಲ್ಲಿ ಇರುತ್ತೆ. ಇಷ್ಟು ಕೆಲವರಲ್ಲಿ ತುಂಬಾ ತಿನ್ನಾಗಿ ಕವರಿಂಗ್ ಇರುತ್ತೆ, ತುಂಬಾ ಸ್ವಲ್ಪ ಜಾಸ್ತಿ ಆ ತರ ಈ ಕವರಿಂಗ್ ಇರುತ್ತೆ. ಇದು ಒಂದು ಆತ್ಮದ ಅದೇನು ಪ್ಯೂರ್ ಕಾನ್ಶಿಯಸ್ನೆಸ್ ಇರುತ್ತೋ ಅದನ್ನ ಕವರ್ ಮಾಡಿಬಿಡುತ್ತೆ. ಆಮೇಲೆ ಇದು ಯಾವತ್ತೂ ಸ್ಯಾಟಿಸ್ಫೈ ಆಗೋಲ್ಲ. ಇದು ಬೆಂಕಿ ತರ ದಗ ದಗ ಅಂತ ಉರಿತಾ ಇರುತ್ತೆ. ಎಷ್ಟು ಹಾಕಿದ್ರೂ ಮತ್ತಿನ್ನಷ್ಟು ಬೇಕು ಅನ್ನೋದಿರುತ್ತೆ. ಆಮೇಲೆ ಈ ಕಾಮ ಎಲ್ಲಿ ಕೂತಿರುತ್ತೆ, ಎಲ್ಲಿ ವಾಸವಾಗಿರುತ್ತೆ ಅಂದ್ರೆ ನಮ್ಮ ಇಂದ್ರಿಯಗಳಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಬುದ್ಧಿಯಲ್ಲಿ. ಇದು ಕೂತ್ಕೊಂಡು ನಮ್ಮ ರಿಯಲ್ ನಾಲೆಜ್ ಅಂದ್ರೆ ಏನು? ನಾನು ಒಂದು ಆತ್ಮ ಅನ್ನೋದನ್ನ ಮರೆಸ್ಬಿಡುತ್ತೆ. ಅದಕ್ಕೆ ಯಾವುದೇ ಒಬ್ಬ ಸಾಧಕ ಆಗಿದ್ರು ಫಸ್ಟ್ ಅವ್ನು ಮಾಡ್ಬೇಕಾಗಿರೋ ಕೆಲಸ ತನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ಮನಸ್ಸನ್ನ ಬುದ್ಧಿಯನ್ನ ಕಂಟ್ರೋಲ್ ಮಾಡಿ ಅಲ್ಲಿರೋ ಆ ಒಂದು ಕಾಮವನ್ನ ತೆಗೆದುಹಾಕೋದು. ಅದೇ ಫಸ್ಟ್ ಮಾಡಬೇಕಾಗಿರೋ ಕೆಲಸ. ಯಾವುದೇ ಒಬ್ಬ ಸಾಧಕ ಮಾಡಬೇಕಾಗಿರೋ ಫಸ್ಟ್ ಕೆಲಸ ಅದು. ಯಾಕೆಂದ್ರೆ ಈ ಏನು ಇಂದ್ರಿಯಗಳಿರುತ್ತೋ ಆ- ಆ ಇಂದ್ರಿಯಗಳು ಬಂದು ನಾರ್ಮಲ್ ಥಿಂಗ್ಸ್ಗಿಂತ ಬೆಟರ್. ಮೈಂಡ್ ಅನ್ನೋದೇನಿತ್ತೋ ಅದು ಬಂದು ನಮ್ಮ ಇಂದ್ರಿಯಗಳಿಗಿಂತ ಬೆಟರ್. ನಮ್ಮ ಇಂಟೆಲಿಜೆನ್ಸ್, ನಮ್ಮ ಬುದ್ಧಿ ಏನಿರುತ್ತೋ ಅದು ನಮ್ಮ ಮೈಂಡ್ಗಿಂತ ಬೆಟರ್. ಆದರೆ ನನ್ನ ಆತ್ಮ ಬಂದು ಇಂಟೆಲಿಜೆನ್ಸ್ಗಿಂತ ಬೆಟರ್. ಹೈರಾರ್ಕಿ ಕೊಡ್ತಾ ಇದ್ದಾರೆ ಕೃಷ್ಣ. ಏನು? ಕೆಳಗಡೆ ನಾರ್ಮಲ್ ಮ್ಯಾಟರ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಅದಕ್ಕೆ ಸುಪೀರಿಯರು ನಮ್ಮ ಇಂದ್ರಿಯಗಳು. ಇಂದ್ರಿಯಗಳಿಗೆ ಮೇಲೆ ನಮ್ಮ ಬುದ್ಧಿ, ನಮ್ಮ ಒಂದು ಮನಸ್ಸಿನ ಮೇಲೆ ಬುದ್ಧಿ, ಇಂಟೆಲಿಜೆನ್ಸ್ಗೂ ಮೇಲೆ ಈಗೋದು ಬರುತ್ತೆ ಒಂದು. ಓಕೆ, ನಾನು ಯಾರು ಅನ್ನೋದು. ಅದಕ್ಕೂ ಮೇಲೆ ಇರೋದು ಆತ್ಮ. ಇವಾಗ ಕೆಳಗಡೆ ಇರೋ ವಿಷಯಗಳು ಕಂಟ್ರೋಲ್ ಮಾಡ್ತಿದೆ. ಇನ್ಸ್ಟೆಡ್ ಮೇಲೆ ಇರೋ ನಾನು ಆತ್ಮ ಅನ್ನೋನು ನನ್ನ ಈಗೋಗೂ ಇಂಟೆಲಿಜೆನ್ಸ್ನು ಕಂಟ್ರೋಲ್ ಮಾಡಿ, ಇಂಟೆಲಿಜೆನ್ಸ್ ಬಂದ್ಬಿಟ್ಟು ನನ್ನ ಬುದ್ಧಿಯನ್ನ ಕಂಟ್ರೋಲ್ ಮಾಡಿ, ಬುದ್ಧಿ ಬಂದು ನನ್ನ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಬೇಕು. ಹೀಗೆ ಕಂಟ್ರೋಲ್ ಮಾಡಿ ಈ ಕಾಮ ಅನ್ನೋದು ಎಲ್ಲಿ ಕೂತಿರುತ್ತೆ? ನಮ್ಮ ಇಂದ್ರಿಯಗಳಲ್ಲಿ, ಮನಸ್ಸಿನಲ್ಲಿ, ಬುದ್ಧಿಯಲ್ಲಿ ಕೂತಿರುತ್ತೆ. ಈ 3 ಜಾಗದಲ್ಲಿ ಕೂತಿರುತ್ತಲ್ವಾ, ಅದಕ್ಕೂ ಮೇಲ್ಗಡೆ ಇರೋ ನನ್ನ ಈಗೋನು ಮತ್ತೆ ನನ್ನ ಆತ್ಮ, ಈ ಎರಡೂನುವೆ ಈ ಈ ಈ ಜಾಗಗಳನ್ನ, ಈ ವಿಷಯಗಳನ್ನ ಕಂಟ್ರೋಲ್ ಮಾಡಿ ಕಾಮವನ್ನ ಕಂಟ್ರೋಲ್ ಮಾಡಬೇಕು ಫಸ್ಟು. ಇಲ್ಲ ಅಂದ್ರೆ ಅದು ಬಂದ್ಬಿಟ್ಟು ಎಲ್ಲದನ್ನ ಬಂದು ಧ್ವಂಸ ಮಾಡಿ ಹೋಗುತ್ತೆ. ಯಾಕಂದ್ರೆ ಒಂದು ಕ್ಷಣದ ಕಾಮ ಬಂದು ನಮ್ಮ ಎಲ್ಲ ಎಷ್ಟು ವರ್ಷದ ಒಂದು ಸಾಧನೆ ಮಾಡಿರ್ತೀವೋ ಅದನ್ನೆಲ್ಲ ಹಾಳು ಮಾಡಿ ಹೋಗುತ್ತೆ ಅಂತ ಕ್ಲಿಯರ್ ಆಗಿ ಕೃಷ್ಣ ಬಂದು ಎನಿಮಿ ಯಾವುದು ಬಂದು ನಮ್ಮ ಎನಿಮಿ ಅನ್ನೋದನ್ನ ಇದರಲ್ಲಿ ಹೇಳ್ತಾರೆ.
ಓಕೆ. ಯಾಕೆ ಈ ಕರ್ಮಯೋಗದಲ್ಲಿ ಎನಿಮಿ ಬಗ್ಗೆ ಏನಕ್ಕೆ ತಿಳ್ಕೋಬೇಕು ನಾವು? ಇವಾಗ ನಾವು ಕೆಲಸ ಮಾಡಬೇಕು ಅಂದ್ರೆ ಅದೊಂದು ಕರೆಕ್ಟ್ ಪರ್ಸ್ಪೆಕ್ಟಿವ್ ಇರಬೇಕು. ಕರೆಕ್ಟ್ ಪರ್ಸ್ಪೆಕ್ಟಿವ್ ಇರಬೇಕು ಅಂದ್ರೆ ಏನರ್ಥ? ನಮ್ಮ ಮನಸ್ಸು ಬುದ್ಧಿ ಎಲ್ಲ ಕರೆಕ್ಟ್ ಆಗಿರಬೇಕು. ಬಟ್ ಆ ಕರೆಕ್ಟ್ ಜಾಗದಲ್ಲಿ ಕಾಮ ಕೂತ್ಕೊಂಡಿದ್ರೆ ನಾವು ಆ ಕಾಮದ ಮೂಲಕನೇ ನೋಡ್ತೀವಿ, ನಮಗೇನ್ ಬೇಕೋ ನೋಡ್ತೀವಿ, ಅದ್ರ ಪ್ರಕಾರ ಕೆಲಸ ಮಾಡ್ತೀವಿ. ಇನ್ಸ್ಟೆಡ್ ಆಫ್ ಎಲ್ಲರಿಗೂ ಏನು ಒಳ್ಳೇದೋ ಶ್ರೇಯಸ್ಸು ಅದನ್ನ ನೋಡದೆ ಸುಮ್ಮನೆ ಕೆಲಸ ಮಾಡ್ತೀವಲ್ಲ. ಸೊ ನಾವು ಕರ್ಮ ಮಾಡ್ಬೇಕಾದ್ರೂ ಈ ಕಾಮನ ತೆಗಿಬೇಕು ಅನ್ನೋದನ್ನ, ಅದಕ್ಕೋಸ್ಕರ ಕರ್ಮಯೋಗದಲ್ಲಿ ಕಾಮದ ಬಗ್ಗೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ. ಎನಿ ಡೌಟ್ಸ್ ಹೊಸದಾ? ಏನೆಲ್ಲ ನಮ್ಗೆ ಅಡೆತಡೆ ತರುತ್ತೆ ಅನ್ನೋದು ಕ್ಲಿಯರ್ ಆಗಿತ್ತು. ಸೊ ಥ್ಯಾಂಕ್ ಕ್ಲಿಯರ್ ಯು. ಆಗಿತ್ತು. ಅದು ಹೈರಾರ್ಕಿ ಎಲ್ಲ ಕರೆಕ್ಟ್ ಆಗಿ ಹೇಳ್ತಾರೆ ನೋಡಿ. ಅದಕ್ಕೆ ನಾವು ಚಾಪ್ಟರ್ 2 ಅಲ್ಲೂ ಹೇಗೆ ಹೇಗೆ ಒಂದು ವಿಷಯ ವಸ್ತುಗಳಿಂದ ಅಟ್ಯಾಚ್ಮೆಂಟ್ ಬರುತ್ತೆ, ಅಟ್ಯಾಚ್ಮೆಂಟ್ ಇಂದ ಕಾಮ ಬರುತ್ತೆ, ಕಾಮದಿಂದ ಕ್ರೋಧ ಬರುತ್ತೆ, ಕ್ರೋಧದಿಂದ ಇದು ಬರುತ್ತೆ ಅಂತ ಅದನ್ನು ಒಂದು ಹೈರಾರ್ಕಿ ಕೊಟ್ರು. ಆಮೇಲೆ ಚಾಪ್ಟರ್ 3 ಅಲ್ಲಿ ನಾವು ನಾವು ನಮ್ಮ ಪ್ರೋಗ್ರೆಸ್ ಹೇಗಿರುತ್ತೆ, ನಾವು ಫಸ್ಟ್ ಎಂಜಾಯ್ಮೆಂಟ್ ಅಲ್ಲಿ ಇರ್ತೀವಿ, ಆಮೇಲೆ ಸಕಾಮ ಕರ್ಮ, ಕರ್ಮಕಾಂಡದ ಸಕಾಮ ಕರ್ಮ ಅದ್ರ ಬಗ್ಗೆ ಒಂದು ಹೈರಾರ್ಕಿ ನೋಡಿದ್ವಿ. ಇವಾಗ ಇಲ್ಲಿ ನಾವು ನೋಡ್ತಾ ಇರೋದು ನಮ್ಮ ಮನಸ್ಸು ಬುದ್ಧಿ ಅದರ ಹೈರಾರ್ಕಿ ಏನು ಅಂತ ನೋಡಿದ್ವಿ. ಕೆಳಗಡೆ ನಾರ್ಮಲ್ ಮ್ಯಾಟರ್, ಅದಾದ್ಮೇಲೆ ಇಂದ್ರಿಯಗಳು, ಇಂದ್ರಿಯಗಳ ಮೇಲೆ ಮನಸ್ಸು, ಮನಸ್ಸಿನ ಮೇಲೆ ಬುದ್ಧಿ, ಬುದ್ಧಿಯ ಮೇಲೆ ಈಗೋ, ಈಗೋವಿನ ಮೇಲೆ ನಾನು, ನಾನು ಅಂದ್ರೆ ಆತ್ಮ. ಸೊ ಇದರ ಹೈರಾರ್ಕಿ ಇತ್ತು. ಅಂದ್ರೆ ಯಾವುದ್ರ ಮೂಲಕ ಯಾವುದನ್ನ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಕೂಡ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಈ ಒಂದು ಪಾರ್ಟ್ ಅಲ್ಲಿ ನಮಗೆ ಇಂಪಾರ್ಟೆಂಟ್ ಶ್ಲೋಕ ಬಂದು ಶ್ಲೋಕ ನಂಬರ್ 37. ಅಂದ್ರೆ ಎನಿಮಿ ಆಫ್ ದ ಸೋಲ್ ನ ಕ್ಲಿಯರ್ ಆಗಿ ಆ, ಕೃಷ್ಣ ಹೇಳ್ತಾರೆ ಇಲ್ಲಿ. ಏನು ಇದು? ಅರ್ಜುನ, ಈ ಕಾಮ ಅನ್ನೋದೇ ಅದು ಎಲ್ಲಿಂದ? ರಜೋಗುಣದಿಂದ ಹುಟ್ಟಿರೋ ಈ ಕಾಮನೇ, ಆ ಕಾಮದಿಂದ ಬರೋ ಈ ಕ್ರೋಧಾನೇ, ಇದೇನೇ ನಿನ್ನನ್ನ ತಿಂದು ಹಾಕೋ ಆ ಶತ್ರು. ನಿನ್ನ ಮುಂದ್ಗಡೆ ನಿಂತಿರೋ ದುರ್ಯೋಧನ ಅಲ್ಲ ಶತ್ರು, ಇದೇ ನಿನ್ನ ಶತ್ರು ಅಂತ ಕ್ಲಿಯರ್ ಆಗಿ ಕೃಷ್ಣ ಹೇಳ್ತಾರೆ ಈ ಶ್ಲೋಕದಲ್ಲಿ. ರಿಸೈಟ್ ಮಾಡೋಣ. ಓಕೆ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ಕಾಮ ಏಷ ಕ್ರೋಧ ಏಷ ರಜೋ ಗುಣ ರಜೋ ಗುಣ ಸಮುದ್ಭವಃ ಸಮುದ್ಭವಃ ಮಹಾಶಣೋ ಮಹಾಶಣೋ ಮಹಾಪಾಪ್ಮಾ ಮಹಾಪಾಪ್ಮ ವಿದ್ಧಿ ಏನಂ ವಿದ್ಧಿ ಏನಂ ಇಹ ವೈರಿಣಂ. ಇಹ ವೈರಿಣಂ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಕಾಮ ಏಷ ಕ್ರೋಧ ಏಷ ಕಾಮ ಏಷ ಕ್ರೋಧ ಏಷ ರಜೋ ಗುಣ ಸಮುದ್ಭವಃ ರಜೋ ಗುಣ ಸಮುದ್ಭವಃ ಮಹಾಶಣೋ ಮಹಾಪಾಪ್ಮಾ ಮಹಾಶಣೋ ಮಹಾಪಾಪ್ಮ ವಿದ್ಧಿ ಏನಂ ಇಹ ವೈರಿಣಂ. ವಿದ್ಧಿ ಏನಂ ವಿದ್ಧಿ ಇಹ ಏನಂ ಇಹ ವೈರಿಣಂ. ವೈರಿಣಂ. ಕರೆಕ್ಟ್, ವಿದ್ಯೆ ಏನಂ ಇಹ ವೈರಿಣಂ. ಕರೆಕ್ಟ್. ಈ ರಜೋಗುಣದಿಂದ ಹುಟ್ಟಿರೋ ಕಾಮ ಮತ್ತೆ ಕ್ರೋಧ ಇದೇ ದೊಡ್ಡ ದೊಡ್ಡ ಪಾಪಗಳನ್ನ ನಮ್ಮ ಕೈಲಿ ಮಾಡಿಸುತ್ತೆ. ಇದೇ ನಮ್ಮ ದೊಡ್ಡ ವೈರಿ. ಇಹ ವೈರಿನಂ, ಇರೋದ್ರಲ್ಲಿ ನಮಗಿರೋ ವೈರಿ ಅದೇನೆ ಅಂತ ಹೇಳಿ ಪ್ರಶ್ನೆ ಆಯ್ತು. ಇದರಲ್ಲಿ ವಿ ಆರ್ ಕಂಪ್ಲೀಟಿಂಗ್ ಅಧ್ಯಾಯ 3, ಚಾಪ್ಟರ್ 3 ನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ TREE, ತ್ಯಾಗ, T ಫಾರ್ ತ್ಯಾಗ, R ಫಾರ್ rungs of ladder, E for exemplary or example of great people, and E for enemy of the soul. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಚಾಪ್ಟರ್ ಮೀಟ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು.